ನೋಡು ಪುಟ, ನನಗ್ ಗೊತ್ತು ನಿನಗೆ ತನ್ಮಯ್ ಮೇಲೆ ತುಂಬಾನೇ ಕೋಪ ಇದೆ, ಅವ್ನ್ ನಿನಗ್ ಹೊಡೆದ ಅಂತ. ಆದ್ರೆ ಇವಾಗ ಅವ್ನ್ ಕಾಣಿಸ್ತಾ ಇಲ್ಲ ಅಲ್ವಾ? ಈ ಕೋಪನೆಲ್ಲ ಬಿಟ್ಬಿಟ್ಟು ಅವ್ನ್ ಎಲ್ಲಿದ್ದಾನೆ ಅಂತ ಗೊತ್ತಿದ್ರೆ ಹೇಳು ಪ್ಲೀಸ್. ಆಂಟಿ, ನಾನ್ ನಿಜ ಹೇಳ್ತಿದೀನಿ, ಅವ್ನ್ ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ. ಅವ್ನ್ ನಂಗೆ ಹೊಡೆದಾಗಿಂದ ಅವ್ನ್ ಸವಾಸಗೆ ಹೋಗ್ತಾ ಇಲ್ಲ. ನಿಜ ಹೇಳ್ಬೇಕಂದ್ರೆ ನಾನೇ ಹೇಳಿದ್ದವನ್ಗೆ ನಿನ್ ಮಗನ್ ಸವಾಸಕ್ ಹೋಗೋದ್ ಬೇಡ ಅಂತ. ಆಮೇಲೆ ನಾನು ಹೆಚ್ಚು ಕಮ್ಮಿ ಆದ್ರೆ ಯಾರ್ ಗತಿ? ಒಂದ್ಸಲ ಆಗಿರದೆ ಸಾಕಾಗಿದೆ. ನೋಡಿ, ನನಗ್ ಗೊತ್ತು ನಿಮಗ್ ತುಂಬಾನೇ ಬೇಜಾರಾಗಿದೆ ಅಂತ. ನಿಮ್ ಜಾಗದಲ್ಲಿ ನಾನಿದ್ರು ಹೀಗೆ ರಿಯಾಕ್ಟ್ ಮಾಡ್ತಿದ್ದೆ. ದಯವಿಟ್ಟು ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡ್ಬಿಡಿ, ಕ್ಷಮಿಸ್ಬಿಡಿ. ಸರಿ, ಹಾಗಾದ್ರೆ ನಾ ಹೊರಡ್ತೀನಿ. ಪುಟ, ಪ್ಲೀಸ್ ನಿನಗ್ ತನ್ಮಯ್ ಬಗ್ಗೆ ಏನಾದ್ರೂ ಗೊತ್ತಾದ್ರೆ ನನಗ್ ಫೋನ್ ಮಾಡು, ಆಯ್ತಾ? ಆಂಟಿ, ಒಂದ್ ನಿಮಿಷ. ಆಕ್ಚುಲಿ ತನ್ಮಯ್ ಕೈಯಲ್ಲಿ ಬಾಕ್ಸಿಂಗ್ ಗ್ಲೋವ್ಸ್ ಇತ್ತು. ಸೀನಿಯರ್ಸ್ ಎಲ್ಲ ಬೇಕರಿ ಕಡೆ ಬಾರೋ, ನಮ್ ಗ್ಯಾಂಗ್ ಎಲ್ಲ ಸೇರ್ಕೊ ಅಂತ ಹೇಳ್ತಿದ್ರು. ಮೋಸ್ಟ್ಲಿ ಅವನ್ ಜೊತೆ ಆಗಿರ್ಬೋದು. ಬೇಕ್ರಿ ಕಡೆಗ? ಯಾವ ಬೇಕ್ರಿ? ಅದೇ ಆಂಟಿ, ನಮ್ ಸ್ಕೂಲ್ ಪಕ್ಕ ಒಂದ್ ದೊಡ್ಡ ರೋಡ್ ಇದೆಯಲ್ಲ, ಅದ್ರ ಕಾರ್ನರ್ ಇರೋ ಬೇಕ್ರಿ. ಸರಿ ಪುಟ, ಥ್ಯಾಂಕ್ ಯು ಸೋ ಮಚ್. ನಾನು ಹೋಗಿ ನೋಡ್ತೀನಿ. ಮಗರ್ ಏನಾಯ್ತಾ? ಸೆಕ್ಯೂರಿಟಿ ಅಂಕಲ್ ಹತ್ರ ಕೇಳಿದೆ, ಅವ್ರೆಲ್ರು ಅವಾಗ್ಲೇ ಹೋದ್ರಂತೆ. ನಾನ್ ಹೇಳಿಲ್ವಾ ನಿನ್ಗೆ ಸ್ಕೂಲ್ ಮುಗಿದ್ಮೇಲೂ ನಿಲ್ಲೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ? ಎಲ್ಲೋ ಹೋಗಿದ್ದಾನೆ, ನಮ್ಗ್ ಹೇಳಿಲ್ಲ ಅಷ್ಟೇ. ಬಂದಿದೆ ಅವ್ನು. ಅತ್ತೆ? ಭಾಗ್ಯ, ಏನಾಯ್ತಮ್ಮ? ತನ್ಮಯ್ ಸಿಕ್ಕದ್ನಾ? ಇಲ್ಲ ಅತ್ತೆ, ಆಗ್ಲಿಂದ ಹುಡುಕ್ತಾನೆ ಇದೀವಿ. ಅತ್ತೆ, ಅವ್ನ್ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳ್ಕೊಂಡ್ ಬರ್ತಿದೀವಿ ಅತ್ತೆ. ಯಾರಿಗೂ ಗೊತ್ತಿಲ್ಲ ಅವ್ನ್ ಎಲ್ಲಿ ಹೋಗಿದ್ದಾನೆ ಅಂತ. ಅದ್ರಲ್ಲಿ ಒಬ್ಬ ಅವ್ನ್ ಸೀನಿಯರ್ಸ್ ಜೊತೆ ಹೋಗಿದ್ದಾನೆ ಅಂತ ಹೇಳ್ದ. ಅಲ್ಲಿ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವತ್ತೆ. ಯಾಕೆ ಹೀಗ್ ಮಾಡ್ತಿದ್ದಾನ ಅವನು? ನನ್ಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ ಭಾಗ್ಯ. ಭಾಗ್ಯ, ಒಂದ್ ಕೆಲ್ಸ ಮಾಡೋಣ, ಪೊಲೀಸಿಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಅಯ್ಯಯ್ಯೋ ಬೇಡತ್ತೆ, ಸದ್ಯಕ್ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಬೇಡ. ಸಿಕ್ತಾನತ್ತೆ, ಇಲ್ಲೇ ಎಲ್ಲ ಹೋಗಿರ್ತಾನಷ್ಟೇ. ಬರ್ತಾ ಬರ್ತಾ ತುಂಬಾ ದೊಡ್ಡವನಾಗ್ತಿದ್ದಾನಲ್ವಾ, ಯಾರಿಗೂ ಏನು ಹೇಳ್ದೆ ಇದ್ರು ನಡೆಯುತ್ತೆ ಅಂತ ಅನ್ಕೊಂಡಿದ್ದಾನೆ. ಅದಕ್ಕೆ ಹೀಗೆಲ್ಲ ಆಗ್ತಿದೆ. ನೋಡು ಭಾಗ್ಯ, ಇವಾಗ ಸಿಕ್ಕಿದ ತಕ್ಷಣ ಅವನಿಗೆ ಅನ್ನೋದು, ಬೈಯೋದು, ಹೊಡೆಯೋದು ಇವೆಲ್ಲ ಏನು ಮಾಡ್ಬೇಡಮ್ಮ. ಚಿಕ್ಕದು ಗೊತ್ತಾಗಿಲ್ಲ, ಆಮೇಲೆ ಒಂದ್ ಹೋಗಿ ಇನ್ನೊಂದ್ ಸಮಸ್ಯೆ ಆಗತ್ತಷ್ಟೇ. ಇಲ್ಲತ್ತೆ, ಹಾಗೇನು ಮಾಡಲ್ಲ. ಸರಿ, ಇದು ತನ್ವಿ ನಿನ್ ಜೊತೆಗಿದ್ದಾಳ್ ತಾನೆ? ಹಾ ಅತ್ತೆ, ಬಂಗಾರಿ ನನ್ ಜೊತೆನೆ ಇದ್ದಾಳೆ. ಇಬ್ರು ಹುಡುಕ್ತಾ ಇದೀವಿ. ಜಾಗ್ರತೆ ಮಗಳೇ. ಏನಾದ್ರೂ ಗೊತ್ತಾದ ತಕ್ಷಣ ನನಗೂ ಫೋನ್ ಮಾಡಿ ಹೇಳು. ಸರಿ ಅತ್ತೆ, ಬಾ ಬಂಗಾರಿ. ಯಾಕೆ ಹೀಗ್ ಮಾಡ್ತಾನೆ ಇವನು? ಛೇ, ಒಂದ್ ಸಮಸ್ಯೆ ಮುಗಿತಲ್ಲಪ್ಪ ಅನ್ನೋಷ್ಟ್ರಲ್ಲಿ ಇನ್ನೊಂದ್ ಸಮಸ್ಯೆ ಶುರು ಆಯ್ತು. ದೇವ್ರೆ, ಏನ್ ಮಾಡೋದೀಗ? ಫ್ರೆಂಡಿಗೆ ಫೋನ್ ಮಾಡ್ತೀನಿ, ಅವ್ನು ನಮಗ್ ಸಹಾಯ ಮಾಡ್ತಾನೆ. The number you're calling is switched off right now. ಚುಚ್ಚುಗೋಕ್ ಅಂತ ಬರ್ತಿದೆ. ಇರಿಟೇಷನ್ ಕಾಣವನು. ಬಾಯಿ ಮುಚ್ಚೋ, ಮುಚ್ಚ. ತಡಿ, ಕೇಳ್ತೀನಿ, ಯಾರಾದ್ರೂ ಗೊತ್ತಿದೆ. ಈ ಹುಡುಗನ್ನ ಎಲ್ಲಾದ್ರೂ ನೋಡಿದೀರಾಮ? ಏನಮ್ಮ ಇವನು? ಎಲ್ಲಿ ಹೋದ ಅಂತಾನೆ ಗೊತ್ತಾಗ್ತಲ್ಲ, ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ವಲ್ಲ. ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ ಬಂಗಾರಿ. ಯಾರನ್ನ ಅಂತ ಕೇಳೋದು, ಎಲ್ಲಿ ಅಂತ ಹುಡುಕೋದು. ಬರ್ಲಿ, ಅವ್ನ ಮನೆಗ್ ಮಾಡ್ತೀನೋ.
ಅವ್ರಿಗೆ ಫೋನ್ ಹಾಕ. ಕೆಲ್ಸ ಆಯ್ತಾ? ಸರಿ, ಹಾಗೆ ಇರ್ಲಿ. ನಾನ್ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ, ಅಲ್ಲಿವರೆಗೂ ಹಾಗೆ ಇರ್ಲಿ. ಹಾ, ಖಂಡಿತ ಆಗತ್ತೆ. ನಿನಗ್ ಸೇರ್ಬೇಕಾಗಿರೋದು ಬಂದ್ ಸೇರುತ್ತೆ. ಬಟ್ ಎಲ್ಲ ಕೆಲ್ಸ ಆದ್ಮೇಲೆ ಮಧ್ಯೆ ಏನಾದ್ರೂ ಮಿಸ್ಟೇಕ್ ಆದ್ರೆ ಗೊತ್ತು ತಾನೆ ಏನಾಗುತ್ತೆ. ಕೃಷ್ಣ, ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತೀಯ. ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ನೋಡು ತಾಂಡ, ಈ ವಿಷಯದಲ್ಲಿ ನನ್ಗೇನು ಹೇಳಕ್ ಬರ್ಬೇಡ. ನನ್ಗೇನ್ ಮಾಡ್ಬೇಕು ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ಕೃಷ್ಣ ನೋಡು, ನೀನ್ ಮಾಡ್ತಿರೋ ಕೆಲಸ ಇಂಥದ್ದು ಅಂತ ಏನಾದ್ರೂ ಗೊತ್ತಾದ್ರೆ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಕೈ ಬಿಟ್ಟು ಹೋಗತ್ತೆ. ನಾ ಇದಕ್ಕೋಸ್ಕರ ಎಷ್ಟು ಒದ್ದಾಡಿದೀನಿ, ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತು ತಾನೆ. ತಾಂಡ, ನೀನ್ ಸುಮ್ನೆ ಏನೇನೋ ಮಾತಾಡ್ತಿದ್ಯಾ. ತಾಂಡವ್, ಇದು ನೀನ್ ಅನ್ಕೊಂಡಿರೋ ತರ ವಿಷಯ ಅಲ್ಲ, ವಿಷಯ ಬೇರೆನೇ ಇದೆ. ಬಾ. ಯಾವ ಕಡೆ ಶ್ರೇಷ್ಠ? ತಾಂಡ, ನಾನು ಹೇಳ್ತೀನಿ, ಬಾ. ಅಮ್ಮ, ಇಲ್ಲೇ ಮುಂದೆ ಹೋಗಿ ಲೆಫ್ಟ್ ಹೋದ್ರೆ ತನ್ಮಯ್ ಸೀನಿಯರ್ ಒಬ್ರದ್ದು ಮನೆ ಇದೆ. ಅವ್ನ್ ಯಾವಾಗ್ಲೂ ಕ್ರಿಕೆಟ್ ಆಡಕ್ ಅಲ್ಲಿ ಬರ್ತಿದ್ದ. ಅಲ್ಲಿ ಒಂದೇ ಒಂದ್ಸಲ ನೋಡಣ್ವಾ? ಬೇಡ ಬಂಗಾರಿ, ಆ ಕಡೆ ತಾತ ಮತ್ತೆ ಅಜ್ಜಿ ಹುಡುಕ್ತಿದಾರಲ್ಲ, ಮತ್ತೆ ನಾವ್ ಅಲ್ಲಿಗೆ ಹೋಗಿ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಇಲ್ಲೂ ಒಬ್ರ ಜೊತೆ ಆಟ ಆಡಕ್ ಹೋಗ್ತಾನಲ್ಲ ಆ ದೊಡ್ಡ ಗ್ರೌಂಡ್ ಹತ್ರ, ಅಲ್ಲಿ ಹೋಗಿ ನೋಡೋಣ ಬಾ. ಸರಿ, ಹುಡ್ಗನ್ ಎಲ್ಲಾದ್ರೂ ನೋಡಿದ್ರ? ತನ್ವಿ, ತನ್ವಿ, ನೀನಿಲ್ಲ ಏನ್ ಮಾಡ್ತಿದ್ಯಾ? ಪಪ್ಪ, ಅದು ಅದು ಏನಾಯ್ತು ಪುಟ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಪಪ್ಪ, ಅದೇನಂದ್ರೆ ತನ್ಮಯ್ ಎಲ್ಲೂ ಕಾಣಿಸ್ತಿಲ್ಲ ಪಪ್ಪ. ಕಾಣಿಸ್ತಿಲ್ವಾ? ಏನ್ ಅರ್ಥ ಆಗದ್ರೆ? ಅದೇ ಪಪ್ಪ, ಅವ್ನ್ ಎಲ್ಲೋಗಿದ್ದಾನೆ ಅಂತಾನೆ ಗೊತ್ತಾಗ್ತಿಲ್ಲ. ಪುಟ ಪ್ಲೀಸ್ ಗಾಬರಿ ಪಟ್ಕೋಬೇಡ. ನೋಡು, ಡೋಂಟ್ ವರಿ, ಓಕೆ? ಅವ್ನು ಎಲ್ಲೋ ಒಂದ್ ಫ್ರೆಂಡ್ ಮನೆಗೋ ಎಲ್ಲಿಗೋ ಹೋಗಿರ್ತಾನೆ. ಇಲ್ಲ ಪಪ್ಪ, ಎಲ್ಲ ಕಡೆ ಹುಡುಕಾಯ್ತು, ಅವ್ನ್ ಎಲ್ಲೂ ಇಲ್ಲ. ಅವ್ನ್ ಎಲ್ಲಾ ಫ್ರೆಂಡ್ಸ್ಗೂ ಫೋನ್ ಮಾಡು ಆಯ್ತು, ಟೀಚರ್ಸ್ನು ಕೇಳಾಯ್ತು, ಎಲ್ಲೂ ಕಾಣಿಸ್ತಿಲ್ಲ. ಇಲ್ಲೇ ಪಾಪ, ನೆಕ್ಸ್ಟ್ 16th ಕ್ಲಾಸ್ ಅಲ್ಲಿ ಅವ್ನ್ ಫ್ರೆಂಡ್ ಒಬ್ರದ್ದು ಮನೆ ಇದೆ, ಅಲ್ಲೇನಾದ್ರೂ ಹೋಗಿದ್ದಾನ ಅಂತ ಕೇಳ್ಬೇಕು. ಸರಿ ಬಾ, ಒಟ್ಟಿಗೆ ಹೋಗ್ಬಿಟ್ಟು ನೋಡೋಣ. ಬಾ, ಹತ್ತು. ನಾನ್ ನಡ್ಕೊಂಡು ಹೋಗ್ತೀನಿ, ಅಜ್ಜಿ ಅಮ್ಮ ಎಲ್ರು ಅಲ್ಲೇ ಇದಾರೆ, ನಾನು ಹೋಗ್ತೀನಿ. ತನ್ವಿ, ತನ್ವಿ, ಒಟ್ಟಿಗೆ ಕಾರ್ನ ಹೋಗೋಣ ಬಾ. ನೋಡ್ದ ತಾಂಡವ ಅವಳ ಅಹಂಕಾರನ? ನಾನಿದ್ದೀನಿ ಅನ್ನೋ ಕಾರಣಕ್ಕೆ ಕಾರ್ ಹತ್ತಿಲ್ಲ. ಶ್ರೇಷ್ಠ, ಈಗ ಅದು ಇಂಪಾರ್ಟೆಂಟ್ ಅಲ್ಲ, ತನ್ಮಯ್ನ ಹುಡ್ಕೋದು ಇಂಪಾರ್ಟೆಂಟ್. ನಡಿ ಹೋಗೋಣ. ತಾಂಡವ್, ಕಮಾನ್, ನಾನ್ ಯಾಕೆ ಬರ್ಬೇಕು? ವಾಟ್ ಯು ಮೀನ್ ಯಾಕೆ ಬರ್ಬೇಕು? ತನ್ಮಯ್ ನನ್ ಮಗ, ಅವನ್ನ ಹುಡುಕ್ಬೇಕು. ನಡಿ ಬಾ. ನೋಡು ತಾಂಡವ್, ಇದೆಲ್ಲ ಭಾಗ್ಯನ್ ಕೇರ್ಲೆಸ್ ಇಂದ ಆಗಿರೋದು. ಪ್ರತಿ ಸಲ ಅವಳು ಈ ತರ ಏನೋ ಒಂದ್ ಮಾಡ್ತಿರ್ತಾಳೆ, ನಾ ಟೆನ್ಷನ್ ಮಾಡ್ಕೊಂಡು ಹುಡುಕ್ತಾ ಇರ್ಬೇಕು. ನಾನಂತೂ ಬರಲ್ಲ ಕೊಡೋ, ಬೇಕಾದ್ರೆ ನೀನ್ ಹೋಗು. ಶ್ರೇಷ್ಠ ನೋಡು, ನಿನ್ ಜೊತೆ ವಾದ ಮಾಡೋದಕ್ಕೆ ನನಗೆ ಟೈಮ್ ಇಲ್ಲ. ತನ್ಮಯ್ನ ಹುಡ್ಕೋದಕ್ಕೆ ಹೋಗ್ತಾ ಇದ್ದೀನಿ ನಾನು. ಹೋಗು, ನೀನ್ ಹೀಗೆ ಭಾಗ್ಯ ಮಾಡ್ತಿರೋ ಕರ್ಮಗಳನ್ನೆಲ್ಲ ಸಾಲ್ವ್ ಮಾಡ್ತಾ ಇರು, ಸರಿನಾ? ಭಾಗ್ಯ, ಬೆಂಕಿ ಹಚ್ಚಿದೀನಿ, ಹೇಗ್ ಗುರಿಯುತ್ತೆ ಅಂತ ನೋಡು. ಆದಿಗಾರು ಒಂದ್ ಕಾಲ್ ಮಾಡೆ ಸಹಾಯ ಕೇಳೋಣ. ಅತ್ತೆ, ಆಗ್ಲಿಂದ 2 ಸಲ ಫೋನ್ ಮಾಡಿದೆ ಅತ್ತೆ, ಸ್ವಿಚ್ ಆಫ್ ಅಂತ ಬರ್ತಿದೆ. ಅಯ್ಯೋ ಹೌದು,
ನಾನು ಮಾಡ್ದೆ. ಚುಚ್ಚಡ ಚುಚ್ಚಡ. ಏನ್ ಮಾಡೋದು ಅಂತ ಬಂಗಾರಿ ಬಂಗಾರಿ ಏನೈತೆ? ಅಮ್ಮ ಅವ್ನ್ ಎಲ್ಲೂ ಇಲ್ಲ ಅಮ್ಮ, ಎಲ್ಲಾ ಕಡೆ ಹುಡುಕ್ದೆ. ತಾಯಿಗಿರ್ಬೇಕಾಗಿರೋ ಜವಾಬ್ದಾರಿ ಇದ್ರೆ ಯಾವ್ದು ಆಗ್ತಿರ್ಲಿಲ್ಲ. ಎಮ್ಮೆ ಎಲ್ಲೇ ನನ್ ಮಗ? ಮಕ್ಳು ನನ್ ಜೊತೆನೆ ಇರ್ಲಿ, ನಾನ್ ಜವಾಬ್ದಾರಿ ತಗೋತೀನಿ ಅಂತ ದೊಡ್ಡದಾಗಿ ಹೇಳಿದ್ದೆ. ಇದೇನಾ ನೀನ್ ತಗೊಳ್ಳೋ ಅಂತ ಜವಾಬ್ದಾರಿ? ಸಾಕು, ಅಲ್ಲೇ ನಿಲ್ಸು. ಎರಡು ಚಿಕ್ಕ ಚಿಕ್ಕ ಮಕ್ಕಳನ್ನ ನಡು ನೀರಲ್ಲಿ ಬಿಟ್ಟು ಹೋದೋನು ನಿನಗೆ ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ಓಹೋ ಕುಸುಮಾಂಬೆ, ಅದೇ ಅನ್ಕೋತಿದ್ದೆ ಯಾಕೆ ನೀನ್ ಇನ್ನೂ ಮಾತಾಡಿಲ್ಲ ಅಂತ. ಮಾತಾಡ್ಬಿಟ್ಯಾ? ವೆರಿ ಗುಡ್ ವೆರಿ ಗುಡ್. ನೋಡಮ್ಮ, ನಿನ್ ಮುದ್ದಿನ ಸೊಸೆನ ಡಿಪೆಂಡ್ ಮಾಡ್ಕೊಳ್ಳೋದಕ್ಕೆ ಬರ್ಬೇಡ ನೀನೀಗ. ಇವತ್ತು ತನ್ಮಯ್ ಮಿಸ್ ಆಗೋದಕ್ಕೆ ಕಾರಣ ಯಾರು? ಅವಳೆ. ಮಕ್ಳು ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಅವ್ರನ್ನ ನಾನೇ ನೋಡ್ಕೋತೀನಿ ಅಂತ ದೊಡ್ಡದಾಗಿ ಬಿಲ್ಡಪ್ ತಗೋಬಾರ್ದು. ಎಮ್ಮೆ, ನಿನಗ್ ಯಾಕೆ ಮಕ್ಳು? ನೋಡ್ಕೊಳಕ್ ಬರಲ್ಲ, ಏನಿಲ್ಲ. ಏ ಅಮ್ಮ, ಮಾತಾಡ್ಬೇಡ ಅಂತ ಹೇಳ್ದೆ ತಾನೆ. ನೋಡಮ್ಮ, ಈ ತರ ರೋಡ್ ಅಲ್ಲಿದ್ರೆ ಏನು ಪ್ರಯೋಜನ ಇಲ್ಲ. ನಾನು ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಾವೇ ಹುಡುಕ್ತಾ ಇದ್ರೆ ವೇಸ್ಟ್, ಯೂಸ್ ಇಲ್ಲ. ಹಾಗ್ಯಾ, ಈಗ ಬೇಜಾರ್ ಮಾಡ್ಕೊಂಡು ನಿಂತ್ಕೊಳಕ್ಕೆ ಸಮಯ ಇಲ್ಲ. ಅವ್ನು ಎಂಥವನು ಅಂತ ನಿನಗ್ ಚೆನ್ನಾಗ್ ಗೊತ್ತು ತಾನೆ. ಹೊಸದಾಗ್ ನೋಡ್ತಿದ್ಯಾ ನೀನ್ ಅವನ್ನ? ಈಗ ಅದೆಲ್ಲ ಮುಖ್ಯ, ಬಿಟ್ಬಿಡು. ಈಗ ಮುಖ್ಯ ಏನು ಅಂದ್ರೆ ಮೊದಲು ನಾವು ಮಗುನ ಹುಡುಕ್ಬೇಕು. ಹೌದಮ್ಮ, ತನ್ಮಯ್ ಎಲ್ಲೋಗಿದ್ದಾನೆ ಅಂತಾನೆ ಗೊತ್ತಾಗ್ತಿಲ್ಲ. ನನಗ್ ತುಂಬಾ ಟೆನ್ಷನ್ ಆಗ್ತಿದೆ. ತನ್ವಿ, ಒಂದ್ ಕೆಲ್ಸ ಮಾಡು, ಪೂಜಂಗ್ ಫೋನ್ ಮಾಡಿ ಆದಿಗೆ ಫೋನ್ ಕೊಡಕ್ ಹೇಳು. ಎಲ್ಲ ವಿಷಯ ಹೇಳ್ಬಿಡೋಣ. ಸರಿ ಅಜ್ಜಿ. ಅಯ್ಯೋ ಬೇಡ ಅತ್ತೆ ಬೇಡ. ಪೂಜೆಗೆ ಈ ವಿಷಯ ಎಲ್ಲ ಗೊತ್ತಾದ್ರೆ ಸುಮ್ನೆ ಟೆನ್ಷನ್ ಮಾಡ್ಕೊಳ್ತಾಳೆ. ಬೇಡ. ಇವಾಗ ಏನ್ ಮಾಡೋದು ಅಂತೀಯ ಭಾಗ್ಯ? ನಾನೇ ಹೋಗಿ ಆದಿಯವ್ರನ್ನ ಮೀಟ್ ಮಾಡ್ಕೊಂಡ್ ಬರ್ತೀನಿ. ತನ್ಮಯ್ ಕೈಯಲ್ಲಿ ಬಾಕ್ಸಿಂಗ್ ಗ್ಲೌಸ್ ಎಲ್ಲ ಇತ್ತಂತೆ. ಮೋಸ್ಟ್ಲಿ ಅವನು ಆದಿಯವ್ರ ಹತ್ರ ಬಾಕ್ಸಿಂಗ್ ಕಲಿಯೋದಕ್ಕೆ ಕೋಚಿಂಗು ಅದು ಇದು ಅಂತ ಹೋಗಿರ್ಬೋದು. ಸರಿ ಆಯ್ತು, ನಡಿ, ನಾನು ಬರ್ತೀನಿ. ಬೇಡತ್ತೆ, ನೀವು ಮತ್ತೆ ಬಂಗಾರಿ ಮನೆಗ್ ಹೋಗಿ. ಹಾಗೆ ಮಾವಂಗೂ ಫೋನ್ ಮಾಡ್ಬಿಟ್ಟು ಮನೆಗ್ ಬರಕ್ ಹೇಳಿ. ನಾನ್ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಅಲ್ಲ ಮತ್ತೆ ನನ್ ಮಾತ್ ಕೇಳಿ, ನೀವ್ ಹೊರಡಿ, ನಾನ್ ಹೋಗಿ ಬರ್ತೀನಿ. ಬಾ, ಆಟೋ ಹಚ್ಚೋಗ್ತೀನಿ. ಅಣ್ಣ, ಯಲಹಂಕ ಬರ್ತೀರಾ? ಏನ್ ಭಾಗ್ಯ, ಏನೋ ದೊಡ್ಡ ಬಿಸ್ನೆಸ್ ಮಾಡ್ತೀಯ ಅನ್ಕೊಂಡ್ರೆ ಈ ತರ ಬೀದಿ ಬೀದಿ ಸುತ್ತಾ ಇದ್ಯಾ? ಓ, ತನ್ಮಯ್ ಮಿಸ್ಸಿಂಗ್ ಅಂತೆ. ಏನ್ ಭಾಗ್ಯ, ನಿನ್ ಮಗನ ನೀನ್ ಹುಷಾರಾಗಿ ನೋಡ್ಕೋಬೇಕು ತಾನೆ. ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಈ ತರ ಬೀದಿ ಬೀದಿ ಅಲಿತಿದ್ಯಾ ಹುಡ್ಕೊಂಡು. ಬೀದಿ ಬೀದಿ ಅಲಿದ್ಯಾ, ಇನ್ನೂ ಅಲಿತಾನೇ ಇರ್ತ್ಯಾ. ನೋಡ್ತಾ ಇರೋ ಭಾಗ್ಯ, ಕೊಚ್ಚೆ ಮೇಲೆ ಕಲ್ಲು ಹಾಕೋದು ಒಂದೇ, ನಿನ್ ಹತ್ರ ನಿಂತ್ಕೊಂಡ್ ಮಾತಾಡೋದು ಒಂದೇ. ನಡ್ರಿ ಅಣ್ಣ. ಇಲ್ಲ, ಫೋನ್ ಮಾಡಕ್ ಹೇಳಿದ್ನಲ್ಲ, ಏನಾಯ್ತು? ಅಣ್ಣ, ಫೋನೇ ರಿಸೀವ್ ಮಾಡ್ತಾ ಇಲ್ಲ ಅಣ್ಣ. ಏನ ರಿಸೀವ್ ಮಾಡ್ತಾ ಇಲ್ವಾ? ರಿಸೀವ್ ಮಾಡೋ ತನಕ ಫೋನ್ ಮಾಡ್ತಾ ಇರು. ಅವ್ರ ಫೋನ್ ರಿಸೀವ್ ಮಾಡಿಲ್ಲ ಅಂತಂದ್ರೆ ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಆಯ್ತಣ್ಣ. ಊಟ ತರಕ್ ಹೋದವ್ನು ಎಷ್ಟೊತ್ತವನು? ಫೋನ್ ಮಾಡೋವನ್ಗೆ. ಅಣ್ಣ, ಇಲ್ಲೇ ಚಾರ್ಜಿಂಗ್ ಹಾಕ್ಬಿಟ್ಟು ಹೋಗಿದ್ದಾನ ಅಣ್ಣ. ಏನ್ ಕರ್ಮನೋ, ಇವಕ್ಕೆಲ್ಲ ಹಾಕ್ಬೇಕು ಫೋನು.
ಲೋ ನಾನು ದಮ್ಮೋಡಿಯಕ್ಕೆ ಹೋಯ್ತೀನಿ, ಬರ್ತೀಯಾ? ನಡಿಯೋಣ. ಗುಣಣ್ಣ, ಗುಣಣ್ಣ ಎಲ್ಲಿದ್ಯೋ ನೀನು? ಯಾರ್ ನಂಬರ್ ಇದು? ನಿನ್ನ ಎಷ್ಟು ಹುಡುಕ್ತಾ ಇದೀವಿ ಅಂತ ಗೊತ್ತಾ ನಿನ್ಗೆ? ಅಮ್ಮ, ನನ್ನನ್ನು ಯಾರೋ ಕಿಡ್ನಾಪ್ ಮಾಡಿದಾರಮ್ಮ. ಏನು ತಮ್ಮ, ಏನೋ ಹೇಳ್ತಿದ್ಯಾ? ಕಿಡ್ನಾಪ? ಹೌದಮ್ಮ, ನನ್ನ ಆದಿ ಅಂಕಲ್ನ ಇಬ್ರನ್ನು ಕಿಡ್ನಾಪ್ ಮಾಡಿದ್ದಾರೆ. ನನಗೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಮ್ಮ. ನೀನೇನು ತಲೆ ಕೆಡ್ಸ್ಕೋಬೇಡ. ಇವಾಗ ನೀನ್ ಎಲ್ಲಿದ್ಯಾ? ಏನು ಮಾಡ್ತಿದ್ಯಾ? ತನ್ಮಯ್, ಹಲೋ ಅಣ್ಣ, ಯಾರಿಗೋ ಫೋನ್ ಮಾಡಿದ್ದಾನಣ್ಣ. ಅಮ್ಮ, ಅವ್ರು ಬಂದ್ರು ಅಮ್ಮ. ಅಮ್ಮ, ಅವ್ರು ಬಂದ್ರು. ಏನೋ ಮಾಡ್ತಿದ್ಯಾ? ಅಣ್ಣ, ಯಾರಿಗೋ ಫೋನ್ ಮಾಡಿದ್ದಾನಣ್ಣ. ಕಟ್ ಮಾಡು, ಕಟ್ ಮಾಡು. ಇಡಿಯೋ. ಛೇ, ಇದೇನಿದು? ಫೋನ್ ಮಾಡಿದ್ರೆ ಕಟ್ ಮಾಡ್ತಿದಾರಲ್ಲ, ಏನಾಗಿದೆ? ಏನ್ ಹೇಳ್ತಿದ್ದಾನೆ ತನ್ಮಯ್? ಆದಿ ಅವ್ರನ್ನ ಇವನನ್ನ ಇಬ್ರು ಕಿಡ್ನಾಪ್ ಮಾಡಿದಾರೆ ಅಂತ ಹೇಳ್ತಿದ್ದಾನೆ. ಯಾಕೆ ಮಾಡಿರ್ಬೋದು? ಏನ್ ಮಾಡ್ಲಿ ಅಂತ ಅರ್ಥ ಆಗ್ತಿಲ್ವಲ್ಲ ದೇವ್ರೆ. ಫೋನ್ ಬೇರೆ ಕಟ್ ಆಯ್ತು. ಬೀದಿ ಬೀದಿ ಅಲಿತ್ಯ, ಇನ್ನೂ ಅಲಿತಾನೇ ಇರ್ತ್ಯ, ನೋಡ್ತಾ ಇರುವಾಗ. ಇದ್ರ ಹಿಂದೆ ಆ ಶ್ರೇಷ್ಠನ್ ಕೈವಾಡ ಇರ್ಬೋದಾ? ಇರ್ಬೋದು. ಅವ್ರು ಮಾತಾಡಿದೆಲ್ಲ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. ಅಣ್ಣ ಅಣ್ಣ, ಒಂದ್ ನಿಮಿಷ ಗಾಡಿ ತಿರುಗಿಸಿ. ಈಜೆಟ್ ತಾಂಡ ಅವ್ನ್ ಮಗನ್ಗೋಸ್ಕರ ನನ್ನ ನಡು ರೋಡಲ್ಲಿ ಬಿಟ್ಟು ಹೋದ. ನಾನ್ ಬರಲ್ಲ ಅಂದಿದ ತಕ್ಷಣ ಹೋಕೆ ಅಂತ ಹಂಗೆ ಬಿಟ್ಟು ಹೋದ. ಈಡಿಯಟ್, ಮಾಡ್ತೀನಿ ಇರು. ಏ ಈಡಿಯಟ್, ನಿಮ್ಗೇನು ಅನಿಸ್ತಾ ಇಲ್ವಾ? ಇಷ್ಟ, ನಾನು ಆಲ್ರೆಡಿ ತುಂಬಾ ಆಫ್ ಆಗಿದ್ದೀನಿ. ಇರಿಟೇಟ್ ಮಾಡ್ಬೇಡ, ಏನ್ ವಿಷಯ ಅಂತ ಹೇಳು. ಅಲ್ಲ, ನಿನ್ ಮಗನ್ಗೋಸ್ಕರ ನನ್ನ ನಡು ರೋಡಲ್ಲೇ ಬಿಟ್ಟು ಹೋದ್ಯಲ್ಲ, ನಿನ್ಗೇನು ಅನಿಸ್ತಿಲ್ವಾ? ನೋಡು ಶ್ರೇಷ್ಠ, ಸುಮ್ನೆ ನನಗೆ ಇರಿಟೇಟ್ ಮಾಡ್ಬೇಡ. ನನ್ ಮಗ ಕಾಣೆ ಆಗಿದ್ದಾನೆ ಅಂತ ಆಲ್ರೆಡಿ ಟೆನ್ಷನ್ ಅಲ್ಲಿ ಇದ್ದೀನಿ. ಈ ಟೈಮ್ ನಲ್ಲಿ ಆದ್ರೂ ನೆಮ್ಮದಿ ಆಗಿರಕ್ ಬಿಡು. ಓ, ಅಂದ್ರೆ ಏನು? ನಾನ್ ನಿನ್ನ ನೆಮ್ಮದಿಯಾಗಿರೋಕೆ ಬಿಡೋಲ್ವಾ? ಅಲ್ಲ, ನನ್ಗಿಂತ ನಿನ್ ಮಗನೇ ಹೆಚ್ಚಾದ್ನಾ? ಶ್ರೇಷ್ಠ, ಜಸ್ಟ್ ಸ್ಟಾಪ್ ದಿಸ್ ನಾನ್ ಸೆನ್ಸ್. ಹೌದಪ್ಪ, ನಾನ್ ಏನ್ ಮಾತಾಡಿದ್ರು ನಿನಗ್ ನಾನ್ ಸೆನ್ಸ್ ಅಂತಾನೆ ಅನ್ಸುತ್ತೆ. ನೀನ್ ಮಾತ್ರ ಎಲ್ಲಾನು ಕರೆಕ್ಟ್ ಆಗಿ ಮಾಡ್ತೀಯ ಬಿಡು. ನೋಡು, ನೀನ್ ಎಷ್ಟು ಹುಡುಕಿದ್ರು ನಿನ್ ಮಗ ನಿನಗ್ ಸಿಗಲ್ಲ ಬಿಡು. ಶ್ರೇಷ್ಠ, ಸ್ಟಾಪ್ ಇಟ್. ಏನ್ ಮಾತಾಡ್ತಿದ್ಯಾ ನೀನು? ಹೌದು, ನನ್ನ ನಡು ರೋಡಲ್ಲಿ ಬಿಟ್ಟು ಹೋಗಿದ್ಯಲ್ಲ, ಅದಕ್ಕೆ ನಿನ್ ಮಗ ನಿನಗ್ ಸಿಗಲ್ಲ. ಸಿಗಲ್ಲ ಅಂದ್ರೆ ಏನರ್ಥ? ನೀನೇ ಎಲ್ಲಾದ್ರೂ ಬಚ್ಚಿಟ್ಟಿದ್ಯಾ ಅಂತನಾ? ಎಲ್ಲ ನನ್ ಮಗ
ನನ್ಗೇನ್ ಗೊತ್ತು? ನೋಡು ಶ್ರೇಷ್ಠ, ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ, ನನ್ನ ಮಗ ತನ್ಮಯ್ ಎಲ್ಲಿದ್ದಾನೆ ಅಂತ ಹೇಳು. ನನ್ ಪಿತ್ತನ ನೆತ್ತಿಗೇರಿಸ್ಬೇಡ, ನಾನಂತೂ ಸುಮ್ನಿರಲ್ಲ, ಹೇಳಿದೀನಿ. ಏಯ್, ನಾನೇನು ಮಾಡಿಲ್ಲ ಕಣೆ. ನೋಡು ಶ್ರೇಷ್ಠ, ಅವತ್ತು ಬಂಗಾರಿ ಕಾಣೆ ಆದಾಗ್ಲೂ ನಮ್ಮೆಲ್ರಿಗೂ ನಿನ್ ಮೇಲೆ ಅನುಮಾನ ಇತ್ತು. ಸಾಕ್ಷಿ ಇರ್ಲಿಲ್ಲ ಅಂತ ಸುಮ್ನಾದ್ವಿ. ಇವತ್ತು ಕೂಡ ನನಗ್ ನಿನ್ ಮೇಲೆ ಅನುಮಾನ ಇದೆ. ಎಲ್ಲಿ ನನ್ ಮಗ? ಅಯ್ಯೋ, ಅನುಮಾನ ಏನು? ನಾನೇ ಏನೋ ಮಾಡಿದೀನಿ ಅಂತಾನು ಹೇಳ್ಬಿಡು. ಅಲ್ಲ ಭಾಗ್ಯ, ನಿಮ್ ಮನೇಲಿ ಏನಾದ್ರೂ ಒಂದ್ ಚಿಕ್ಕದಾಗ ಪ್ರಾಬ್ಲಮ್ ಆದ್ರೂ ಎಲ್ರ ಕಣ್ಗೆ ನಾನೇ ತಾನೇ ಕಾಣಿಸೋದು. ತುಂಬಾ ಒಳ್ಳೇದು. ನಾನ್ ನಿನ್ ಮಗಂಗೆ ಏನು ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ. ನೀನಿಷ್ಟ್ ಹೇಳ್ತಿದ್ಯಾ ಅಂತ ನಂಬ್ತೀನಿ. ಆದ್ರೆ ಶ್ರೇಷ್ಠ, ಒಂದು ಮಾತು ಚೆನ್ನಾಗಿ ಜ್ಞಾಪಕ ಇಟ್ಕೋ, ನನ್ ಮಗಂಗೆ ಏನಾದ್ರೂ ಆಗಿ ಅದನ್ನ ನೀನೇ ಮಾಡ್ತಿರೋದು ಅಂತ ಗೊತ್ತಾದ್ರೆ ನಿನ್ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಮತ್ ಮಾವಂಗೆ ಫೋನ್ ಮಾಡಿ ವಿಷಯ ತಿಳಿಸ್ಬಿಡ್ಲಾ? ಬೇಡ ಬೇಡ, ಗಾಬರಿ ಆದ್ರೆ ಕಷ್ಟ. ಮನೆಗೆ ಹೋಗಿ ನಿಧಾನವಾಗಿ ವಿಷಯ ಹೇಳ್ತೀನಿ.